ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಇನ್ಫ್ಲುಯೆನ್ಸರ್ ಆಗಿ ಪರಿಚಯ ಆಗಿದ್ರು. ಹಾಗೆ ಎಲ್ಲರನ್ನೂ ಎಂಟರ್ಟೈನ್ ಮಾಡ್ತಿದ್ದಂತಹ ಸೋನು ಶ್ರೀನಿವಾಸ್ ಗೌಡ ಅವರು ಈಗ ಕೆ ಸಿನಿಮಾದ ಗುಂಟೂರು ಅಮ್ಮಾಯಿ ಅನ್ನೋ ಒಂದು ಸಾಂಗ್ ಮೂಲಕ ಎಲ್ಲರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬಂದಾಗಿದೆ. ಆ್ಯಂಡ್ ಇವತ್ತೇನಪ್ಪ ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಅವರ ಬರ್ಡೇ ಇದೆ. ಸೊ ವಿಶಸ್ ಮಾಡ್ತಾ ಹೇಗಿದ್ದಾರೆ, ಹೇಗೆ ನಡೀತಿದೆ, ಅಂದರೆ ಹೇಗೆ ನಡೀತು ಸಿನಿಮಾ ಸಾಂಗ್ ಅಂತೆಲ್ಲ ಮಾತಾಡಿಸ್ತಾ ಹೋಗೋಣ. ಮೊದಲನೇದಾಗಿ ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಷ್ಟಾಗಿದೆ ವಯಸ್ಸು ನಿಮಗೆ? ನನಗೆ 26 ಕಂಪ್ಲೀಟ್ ಆಗಿದೆ, ಇವಾಗ 27. ಸೊ 1999. ಯಾ. ಓಕೆ. ಈಗ ಗುಂಟೂರು ಅಮ್ಮಾಯಿಯಾಗಿ ಫುಲ್ ಖಾರವಾಗಿ ವಿಡಿಯೋ ಸಾಂಗ್ನಲ್ಲಿ ಕಾಣಿಸ್ಕೊಂಡಿದ್ದೀರಾ. ಆ್ಯಂಡ್ ಅದ್ರ ಜೊತೇಲಿ ಏನಪ್ಪ ಮೊದಲನೇ ಕಂಪ್ಲೀಟ್ ಅಂದರೆ ತುಂಬ ಲೇಟಾಗಿ ಬಂದರು ಸೋನು ಅವರು ಅಂತ. ಅಂದರೆ ಗೆಟ್ ರೆಡಿ ವಿತ್ ಮೀ ಏನಾದರೂ ಮಾಡ್ತಿದ್ರಾ ಬರ್ಡೇ ವ್ಲಾಗ್ ಸ್ಪೆಷಲ್ಲು? ಇಲ್ಲಮ್ಮ, ಮಾತಾಡಲ್ಲ, ಏನೂ ಇಲ್ಲ. ಸ್ವಲ್ಪ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೆ, ಸೊ ಹಾಗಾಗಿ ಲೇಟಾಗಿ ಬಂದಿದ್ದುಂಟು. ನಾನು ಯಾರಿಗೂ ವೆಯ್ಟ್ ಮಾಡಲ್ಲ, ಯಾರಿಗೂ ಕಾಯಿಸಲ್ಲ. ಸೊ ಇದು ನನ್ನ ಫಸ್ಟ್ ಟೈಮ್ ಈ ಥರ ಆಗ್ಬಿಟ್ಟಿದೆ. ಐ ಆಮ್ ಸಾರಿ. ಯಾ. ಓಕೆ. ಇನ್ನು ಬರ್ಡೇ ಇರೋದ್ರಿಂದ ಅರ್ಧ ದಿನ ಇಲ್ಲೇ ಮುಗೀತು. ಏನು ಪ್ಲ್ಯಾನ್ಸ್ ಇದೆ ಬರ್ಡೇಗೆ ಇವತ್ತು? ಇವಾಗ ಸದ್ಯಕ್ಕೇನೂ ಇಲ್ಲ. ಸೊ ನೋಡೋಣ ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಅದೇ ಅನಾಥಾಶ್ರಮಕ್ಕೆ ಹೋಗೋದು ಒಂದು ಪ್ಲ್ಯಾನ್ ಇತ್ತು, ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಹೋಗಿದ್ದು ಬಂದಿದ್ದಾಯಿತು. ಸೊ ನೋಡೋಣ ಮುಂದೆ ಏನಾಗುತ್ತೆ. ಆ್ಯಂಡ್ ಈಗ ಗುಂಟೂರು ಅಮ್ಮಾಯಿ ಅಂತ ಸಾಂಗ್, ಅದರಲ್ಲಿ ಆಲ್ಮೋಸ್ಟ್ ಲಿರಿಕ್ಸ್ ಎಲ್ಲ ತೆಲುಗುಲೇ ಇದೆ ಅಂತ ಒಂದು ಕಂಪ್ಲೇಂಟ್ ಇದೆ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಈಗ ಬಿದ್ದಿದೆ, ಎತ್ತಬೇಕು ಅಂತಿದ್ದಾರೆ. ಅಂಥದ್ರಲ್ಲಿ ನೀವು ಈ ಥರ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿರೋದು ನಿಮಗೆ ನೆಗೆಟಿವ್ ಆಗಲ್ವಾ ಅಂತ? ಇಲ್ಲ, ನನ್ನ ಪ್ರಕಾರ ನೆಗೆಟಿವ್ ಆಗಲ್ಲ. ಯಾಕೆ ಅಂತಂದರೆ ಡೈರೆಕ್ಟ್ ಪ್ರೊಡ್ಯೂಸರ್, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಮೂವಿ ಹೊಡೋಕ್ಕೆ ಯಾವ ಥರ ಮಾಡಬೇಕು, ಯಾವ ಥರ ಲಿರಿಕ್ಸ್ನ ಮಾಡಬೇಕಂತ. ಸೊ ಇದೊಂದರಿಂದ ನೆಗೆಟಿವ್ ಆಗುತ್ತೆ ಅಂತ ನನಗೇನು ಅನಿಸ್ತಾ ಇಲ್ಲ ಮ್ಯಾಮ್. ಅಂದರೆ ಈಗ ಐಟಮ್ ಸಾಂಗ್ ಅಂತ ಅಂದಾಗ ಇವಾಗ ನಾವೇ ಹೊರಗಡೆ ಎಷ್ಟೊಂದು ದೊಡ್ಡ ದೊಡ್ಡ ಹೀರೋಯಿನ್ಸ್ ಹೇಳಿರೋದು ಕೇಳಿಸ್ಕೊಂಡಿದ್ದೀವಿ. ಐಟಮ್ ಸಾಂಗ್ ಅಂದಾಗ ಬರೀ ನಮ್ಮ ಬಾಡಿ ಮೇಲೆ ಫೋಕಸ್ ಮಾಡ್ತಾರೆ, ಅದನ್ನು ನೋಡಿಸ್ತಾರೆ, ಹಿಂಗೆ ನೋಡಿಸ್ತಾರೆ, ಆ್ಯಂಗಲ್ಸ್ಗಳು ಸರಿಗಿರಲ್ಲ ಅಂತ. ಸೊ ನೀವು ಯಾಕೆ ಇಂತಹ ಒಂದು ಕಾಂಟ್ರವರ್ಸೀಸ್ ನಡೀತಿರ್ಬೇಕಾದ್ರೆ, ಈ ಥರ ಒಂದು ವಿಚಾರಗಳು ನಡೀತಿರ್ಬೇಕಾದ್ರೆ ನೀವು ಯಾಕೆ ಈ ಒಂದು ಸಾಂಗನ್ನು ಚೂಸ್ ಮಾಡಿದ್ರಿ ಅಂತ? ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನಗೆ ಇದು ಐಟಮ್ ಸಾಂಗ್ ಬಗ್ಗೆ ಮಾತಾಡಿರೋದು ಯಾರು ಅಂತಲೂ ನಂಗೆ ಗೊತ್ತಿಲ್ಲ. ಐ ಸ್ವೇರ್ ನನಗೆ ಕಾಂಟ್ರವರ್ಸಿ ಬಗ್ಗೆ ಅದ್ರ ಬಗ್ಗೆ ಮಾತೇ ಗೊತ್ತಿಲ್ಲ. ಇಫ್ ಇನ್ ಕೇಸ್ ನಾನು ಕಾಂಟ್ರವರ್ಸಿ ನೋಡಿದ್ರು, ನಾನು ಯಾರೇ ಹೇಳಿದ್ರು ನಾನು ನಂಬಲ್ಲ. ನನ್ನ ಕಣ್ಣಿಂದ ನೋಡಿ ಕಿವಿಯಾರೆ ಕೇಳಿದ್ರೆ ಮಾತ್ರ ಆ ಒಂದು ಮಾತನ್ನ, ಆ ಒಂದು ಸಂದರ್ಭ ಏನಿದೆ ಅದನ್ನು ತಿಳ್ಕೊಳ್ಳುವಂತಹದ್ದು. ಯಾರೋ ಹೇಳಿದ್ರು, ಏನೋ ಮಾಡಿದ್ರು ಅಂತ ಹೇಳಿ ನಾನು ನಂಬಲ್ಲ. ಯಾಕೆ ಅಂದರೆ ಅಲ್ಲಿ ಏನೋ ಆಗಿರುತ್ತೆ, ಬೇರೆ ಯಾವ ಥರನೋ ವೇಯಲ್ಲಿ ಹೇಳಿರ್ತಾರೆ. ಸೊ ಯಾ, ನಾನೇನು ಮಾಡಬೇಕು, ನನ್ನ ಕೈಲಿ ಎಷ್ಟಾಗುತ್ತೆ ಅದನ್ನ ನಾನು ಕೊಟ್ಟಿದ್ದೀನಿ. ಸೊ ಜನಗಳಿಗೆ ಬಿಟ್ಟಿದ್ದು ತಗೊಳ್ಳೋದು ಬಿಡೋದು. ಇನ್ನು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂತ ಬಂದರೆ ಆ ಒಂದು ಪಟ್ಟಿಯಲ್ಲಿ ನೀವು ಇರ್ತೀರ. ಆಗಲೇ ಒಂದು ಸಂದರ್ಶನದಲ್ಲಿ ಹೇಳ್ತಿದ್ರಿ, ನಾನು ಮಾಲ್ಡೀವ್ಸಿಗೆ ಜಾಸ್ತಿ ಹೋಗ್ತೀನಿ ಬಿಕಾಸ್ ನನಗೆ ಕೊಲಾಬ್ರೇಷನಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಬಟ್ ನಿಮ್ಮ ವ್ಲಾಗ್ಸ್ ಎಲ್ಲ ನೋಡಿದ್ರೆ ಒಬ್ಬರೇ ಹೋಗಿದ್ದೀನಿ ಅಂತ ಇರುತ್ತೆ, ನನ್ನ ಹತ್ರ ದುಡ್ಡಿಲ್ಲ, ಇಷ್ಟೇ ಇರೋದು ಅಂತ ಹೇಳಿ ಒಂದಷ್ಟು ವ್ಲಾಗ್ಸ್ಗಳು ಬಂದಿರುತ್ತೆ. ಅಂದರೆ ಜನಕ್ಕೆ ಮಿಸ್ಲೀಡ್ ಆಗುತ್ತೆ. ನೀವು ಪ್ರಮೋಷನಲ್ಲಿ ಹೋದಾಗ ನೀವು ಸ್ವಂತ ದುಡ್ಡಲ್ಲಿ ಹೋಗ್ತಿದ್ದೀನಿ ಅಂತ ಕಮೆಂಟ್ ಮಾಡೇ ಮಾಡ್ತಾರೆ. ಸೊ ಇದಕ್ಕೇನು ಹೇಳ್ತೀರಾ? ಹೌದು, ನಾನು ಎಲ್ಲೇ ಹೋದ್ರೂ ನಾನು ಸೋಲೋನೇ ಹೋಗೋದು. ಯಾಕೆಂದರೆ ನಂಗೆ ಸೋಲೋ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಜೊತೇಲಿ ಬಂದವ್ರು ಕಾಟ ಇರಲ್ಲ, ತಲೆನೋವಿರಲ್ಲ, ಅದು ಇದು ಕೆಲವೊಂದಷ್ಟು ಶೇರ್ ಮಾಡಬೇಕಾಗುತ್ತೆ, ಕೆಲವೊಂದಷ್ಟು ಇದೊಂದು ಮಾಡಬೇಕು. ನನಗೆ ಅದು ಇಷ್ಟ ಆಗಲ್ಲ. ಎಲ್ಲೋ ಒಂದು ಹೋಗ್ತಾ ಇದ್ದೀನಿ ಅಂದರೆ ನೆಮ್ಮದಿಯಾಗಿ ಹೋಗಿ ಆರಾಮಾಗಿ ಬರಬೇಕು. ಇವಾಗ ಕೊಲಾಬ್ರೇಷನ್ ಅಂತ ಬಂದಮೇಲೆ ನನ್ನ ವ್ಲಾಗ್ಸ್ ನೋಡ್ಬೋದು ನೀವುಗಳು. ನಾನು ಯಾರ್ದೂ ಮಾಡಲ್ಲ, ನಾನು ಬೇರೆ ಯಾರ ಜೊತೆನೂ ವ್ಲಾಗ್ ಮಾಡಲ್ಲ. ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಅಂತ ಬಿಟ್ಟರೆ ನಾನು ಬೇರೆ ಯಾರ ಜೊತೆನೂ ಮಾಡಲ್ಲ. ಹಾಗಾಗಿ ಮಾಲ್ಡೀವ್ಸ್ ವ್ಲಾಗಲ್ಲೂ ನಾನು ಒಬ್ಳನ್ನೇ ತೋರಿಸ್ಕೊಳ್ಳೋದು. ನನ್ನ ವ್ಲಾಗಲ್ಲಿ ನಾನು ನನ್ನನ್ನೇ ತೋರಿಸ್ಕೊಬೇಕಲ್ವ, ಬೇರೆಯವ್ರನ್ನ ತೋರಿಸಿದ್ರೆ ಏನು ನ್ಯೂಸ್ ಹೇಳಿ. ನಾನು ಆ್ಯಕ್ಚುಲಿ ಹೇಳಿದ್ದೀನಿ, ನಾನು ಕೊಲಾಬ್ರೇಷನ್ ಅಂತಲೇ ಹೇಳಿರ್ತೀನಿ. ಆ ಪೇಜ್ ಜೊತೆ ಕೊಲಾಬ್ ಕೂಡ ಮಾಡಿರ್ತೀನಿ, ಎಲ್ಲ ಆಗಿರುತ್ತೆ. ಬಟ್ ಜನಗಳು ಅದನ್ನು ಯಾವುದೂ ನೋಡಲ್ಲ, ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡೋದು ಹಾಗೆ ಹೀಗೆ. ಈಗ ನಾನು ಕೊಲಾಬಲ್ಲಿ ಅಲ್ಲದೆ ಹೋಗಿದ್ರು ಏನು ಪ್ರಾಬ್ಲಮ್ಮು? ಪ್ರಾಬ್ಲಮ್ ಅಂತ ಅಲ್ಲ, ಇವಾಗ ನೀವು ಕೊಲ್ಯಾಬಲ್ಲಿ ಹೋಗ್ತಿದ್ದೀರಾ ಅಂತ ಅಂದಾಗ ಜನಕ್ಕೆ ಮಿಸ್ಕಮ್ಯುನಿಕೇಶನ್ ಆಗುತ್ತೆ. ಅವಾಗ ಜನ ಅಂದ್ಕೋತಾರೆ ನೀವು ಮ್ಯಾಮ್, ನಾನು ಟ್ಯಾಗ್ ಮಾಡಿದ್ದೀನಿ.
ಫಸ್ಟ್ ಟೈಮ್ ಹೋದಾಗ ಸ್ವಂತ ದುಡ್ಡಲ್ಲಿ ಹೋಗಿದ್ದು. ಬಟ್ ಸೆಕೆಂಡ್ ಟೈಮು ನಾನು ಆ್ಯಕ್ಚುಲಿ ಹೋಗಿದ್ದ ಪ್ಲೇಸಿಗೆ ಹೋಗೋಕ್ಕೆ ಇಷ್ಟಪಡಲ್ಲ. ಹೋಗಿದ್ದ ಪ್ಲೇಸ್ ಹೋಗೋಕ್ಕೆ ಅಂದರೆ ಗೋವಾ ಅಷ್ಟೇ ನನ್ನ ಫೇವ್ರೆಟ್ ಪ್ಲೇಸ್. ತುಂಬ ಸಲ ಹೋಗ್ಬಿಟ್ಟಿದ್ದೀನಿ. ಬಟ್ ಮಾಲ್ಡೀವ್ಸ್ ಅಂತ ಅಂದಾಗ ಮಾಲ್ಡೀವ್ಸ್ ಇಸ್ ಟೂ ಮಚ್ ಕಾಸ್ಟ್ಲಿ, ತುಂಬ ಎಕ್ಸ್ಪೆನ್ಸಿವ್. ಈ ಥೈಲ್ಯಾಂಡ್, ಮಲೇಷ್ಯಾ, ಸಿಂಗಾಪುರ್ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಮಾಲ್ಡೀವ್ಸ್ ತುಂಬ ಎಕ್ಸ್ಪೆನ್ಸಿವ್ ಇದೆ. 3 to 4 ಡೇಸ್ಗೆ 2 ಲ್ಯಾಕ್ ಅಷ್ಟು ಆಗಿಬಿಡುತ್ತೆ. ಸೊ ಆ ಥರ ಇದ್ದಾಗ ಪದೇ ಪದೇ ಖರ್ಚು ಮಾಡ್ಕೊಂಡು ಹೋಗೋವಂಥ ನೆಸೆಸಿಟಿ ನನಗೇನೂ ಇಲ್ಲ. ಒಂದ್ಸಲ ನೋಡಾಗಿದೆ ಆ ಒಂದು ಇದನ್ನ ಅಂತ ಅಂದಮೇಲೆ ಅಷ್ಟೇ. ಬಟ್ ಫ್ರೀಯಾಗಿ ಬರ್ತಿದೆ ಅಂತ ಅಂದಮೇಲೆ ಸೊ ನಾನು ಆ ಟೈಮಲ್ಲಿ ಸ್ವಲ್ಪ ಡಿಪ್ರೆಷನ್ ಅಂತ ಅನಿಸ್ತಾ ಇತ್ತು. ಆವಾಗ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದು. ಆ್ಯಂಡ್ ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದೀರಾ ಅಂದರೆ ಒಂದು ನಿಮ್ಮ ಲೈಫ್ ಸ್ಟೋರಿನ ಎಪಿಸೋಡ್ಸ್ ಮೂಲಕ ಬಿಟ್ಟಿದ್ದೀರಾ. ಆ್ಯಂಡ್ ನೀವು ಆಗಲೇ ಒಂದು ಹೇಳ್ತಿದ್ರಿ, ಐ ಡೋಂಟ್ ನೋ ವೆದರ್ ಇಟ್ಸ್ ರಾಂಗ್ ಆರ್ ರೈಟ್, ಆದರೆ ನಾನು ನಿಮ್ಮ ಕನ್ಕ್ಲೂಷನ್ ಬೇಕಂತ ಕೇಳ್ತಿದ್ದೀನಿ. ಸೊ ನೀವು ಆಗಲೇ ಹೇಳಿದ್ರಿ, ನಾನು ಒಂದು ಪ್ಲ್ಯಾನ್ ಮಾಡಿ ಈ ಥರ ಬಿಟ್ಟೆ, ಅದು ವರ್ಕೌಟ್ ಆಯಿತು ಅಂತ. ಸೊ ರಿಯಾಲಿಟಿನೇ ಹೇಳಿದ್ದೀರಾ ಅಥವಾ ಕತೆ ಕಟ್ಟೇನಾದರೂ ಹೇಳಿದ್ದೀರಾ? ಯೂಶಲಾಗಿ ಜನಕ್ಕೆ ಬಂದೇ ಬರುತ್ತೆ. ಯಾವ ಥರ ವರ್ಕೌಟ್ ಆಯಿತು ಅಂತ ಅಂದರೆ, ನನ್ನ ಮನಸ್ಸಲ್ಲಿ ಇದ್ದಿದ್ದು ಈ ಥರ, ನೀವು ಅಂದ್ಕೊಂಡಿದ್ದು ಈ ಥರ. ಸೊ ಈ ಥರ ಪ್ಲ್ಯಾನ್ ಮಾಡಿ ಈ ಥರ ನಾನೇನು ಮಾಡಿದ್ದೀನಿ ಆ ವೇಯಲ್ಲಿ ಹೇಳಿದ್ರೆ ವರ್ಕೌಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ಮಾಡಿದೆ. ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೆ, ನನ್ನ ಜೀವನದಲ್ಲಿ ಏನಾಗಿತ್ತು ಅದನ್ನು ಹೇಳಿದೆ, ಅದು ಜನಗಳಿಗೆ ರೀಚ್ ಆಯಿತು, ಅದು ವರ್ಕೌಟ್ ಆಯಿತು ಅಂತ ಬಿಟ್ಟರೆ ನಾನು ಇಲ್ಲ ಅಂತಲ್ಲ ಮ್ಯಾಮ್. ನಾನು ನಿಜವಾಗ್ಲೂ ನಾನು ಯಾರ ಹತ್ರನೂ ಸುಳ್ಳು ಹೇಳಲ್ಲ, ನಾನು ಯಾರಿಗೂ ಮೋಸ ಮಾಡಲ್ಲ. ನಂಗೆ ಅದರ ಅವಶ್ಯಕತೆನೇ ಇಲ್ಲ. ಐ ಥಿಂಕ್ ನಾನು ಯಾರಿಗೋ ಮೋಸ ಮಾಡಿದೆ, ನಾನು ಯಾರಿಗೂ ಬೇಜಾರು ಮಾಡಿದೆ, ಏನೂ ಮಾಡದೇ ಇರೋದಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಅಷ್ಟು ತುಳಿಯೋರಿದ್ರು ಅವ್ರ ಮುಂದೆ ನಾನು ಬಂದು ಇಲ್ಲಿದ್ದೀನಿ ಅಂತ ಅಂದರೆ ನಾನು ಒಳ್ಳೆತನನ ನನ್ನನ್ನು ಕಾಪಾಡಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ನೆಗೆಟಿವ್ ಕಾಮೆಂಟ್ಸ್ ಜಾಸ್ತಿ ಬರ್ತಿರುತ್ತೆ, ಆ್ಯಂಡ್ ಟ್ರಾಲ್ ಕೂಡ ನೀವು ತುಂಬ ಆಗ್ತಿರ್ತೀರ. ಅದನ್ನೆಲ್ಲ ಹೇಗೆ ತೊಗೊಂಡ್ರಿ ಆ್ಯಂಡ್ ಅದರಿಂದ ಹೇಗೆ ಓವರ್ಕಮ್ ಮಾಡ್ತೀರಾ ಆ್ಯಂಡ್ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಈಗ? ಇವಾಗಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದೀನಿ. ಬಂದು ನನ್ನ ತಲೆ ಮೇಲೆ ಕಲ್ಲು ಹಾಕಿದ್ರೂ ನನ್ನ ತಲೆ ಹೊಡೆದೋಗಲ್ಲ, ಅಷ್ಟು ಸ್ಟ್ರಾಂಗ್ ಇದ್ದೀನಿ. ಅಂದರೆ ಮೊದಲು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ, ಬಟ್ ಸ್ವಲ್ಪ ಬಂಡತನ ಅನ್ನೋದಿತ್ತು. ಇವಾಗ ಆ ಬಂಡತನ ಹೋಗಿ ಮೆಚುರಿಟಿ ಅನ್ನೋದು ಜಾಸ್ತಿ ಆಗಿದೆ. ನೆಗೆಟಿವ್ ಅದೇ ಮಾಡ್ತಾ ಇರ್ತಾರೆ, ನೆಗೆಟಿವ್ ಮಾತಾಡೋದೇ ನಿಮ್ಮ ಕೆಲಸ. ಅದನ್ನು ಪಾಸಿಟಿವ್ಗೆ ಹೇಗೆ ಎಷ್ಟು ನೆಗೆಟಿವ್ ಮಾತಾಡ್ತಾರಲ್ಲ ಅವ್ರನ್ನ ಹೇಗೆ ಪಾಸಿಟಿವ್ ವೇಲಿ ಟರ್ನ್ ಮಾಡ್ಬೋದು ಅನ್ನೋದನ್ನ ನಾನು ಥಿಂಕ್ ಮಾಡ್ತಾ ಇರ್ತೀನಿ. ಆಮೇಲೆ ಜಾಸ್ತಿ ನಾನು ಥಿಂಕ್ ಮಾಡಲ್ಲ ನೆಗೆಟಿವ್ ಅವ್ರ ಬಗ್ಗೆ, ಮಾತಾಡ್ಕೊಳ್ಳಿ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ಆ್ಯಂಡ್ ಅಷ್ಟು ಟ್ರಾನ್ಸ್ಪರೆಂಟಾಗಿ ನೀವು ನಿಮ್ಮ ಜೀವನನ ತೋರಿಸ್ಕೊಳ್ಳೋದಕ್ಕೆ ನಿಮ್ಗೆ ಆ ಥರ ಕಮೆಂಟ್ಸ್ ಬರುತ್ತೆ ಅಂತ ಯಾವತ್ತೂ ಅನಿಸಿಲ್ವಾ? ಬಿಕಾಸ್ ನೀವು ಸಾಕಷ್ಟು ಬಾರಿ ಹೇಳಿದ್ದೀರಾ, ನಾನು ಸ್ಮೋಕ್ ಮಾಡ್ತೀನಿ, ಡ್ರಿಂಕ್ಸ್ ಮಾಡ್ತೀನಿ, ಆ್ಯಂಡ್ ನಾನು ಅಲ್ಲಿ ಹೋಗ್ತಿದ್ದೀನಿ, ಇಲ್ಲಿ ಹೋಗ್ತಿದ್ದೀನಿ ಅಂತ, ನಾನು ಹೀಗೆ ಹಾಕೋದು ಬಟ್ಟೆ ಎಲ್ಲ ಇಷ್ಟು ಟ್ರಾನ್ಸ್ಪರೆಂಟಾಗಿ ಹೇಳೋದಕ್ಕೆ ನಿಮ್ಗೆ ಆ ನೆಗೆಟಿವಿಟಿ ಬರ್ತಿದೆ ಅಂತ ಅನಿಸಲ್ವಾ? ಅದನ್ನು ಸ್ವಲ್ಪ ಆದರೂ ಹೈಡ್ ಮಾಡಬೇಕು ಅಂತ ಯಾವತ್ತೂ ಅನಿಸಿಲ್ವಾ? ನನಗೆ ಹೈಡ್ ಮಾಡಿಕೊಂಡು ಸುಳ್ಳು ಹೇಳಿ ಬದುಕೋ ಜೀವನ ನಂದಲ್ಲ. ನಂದು ಏನಿದೆ ನಾನು ಹಿಂಗೆ ನಾನು ಮುಖಕ್ಕೆ ಕೊಡ್ದಂಗೆ ಡೈರೆಕ್ಟ್ ಹಿಂಗೆ ನಾನು ಆನ್ ಸ್ಪಾಟ್ ಏನಿದೆ ಅದೇ ಮಾತಾಡ್ತೀನಿ. ನಾನು ಇದೇ ಬಟ್ಟೆ ಹಾಕೋತೀನಿ, ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ. ನಾನು ಸ್ಮೋಕ್ ಡ್ರಿಂಕ್ ನಾನು ಏನೇನು ಮಾಡ್ತೀನಿ ನಾನು ಅದನ್ನ ಹೇಳಿದ್ದೀನಿ. ನಾನು ಬೇರೆಯವ್ರ ಥರ ಎಲ್ಲ ನಾನು ಅದು ಮಾಡಲ್ಲ, ನಾನು ಸಾಚ ಅಂತ ಹೇಳಿ ಅದನ್ನು ಮಾಡಿ ಸಿಗಾಕೊಂಡು ನೆಗೆಟಿವ್ ಆಗೋದಕ್ಕಿಂತ ಏನಿದೆ ಅದನ್ನ ಹೇಳ್ಬಿಟ್ಟೆ ಮಾಡೋಣ ಬಿಡಿ. ನಮ್ಮ ಮನೇಲಿ ಅಂದರೆ ನಮ್ಮನೆ ಬೇರೆಯವ್ರ ಮನೆ ಥರ ಅಂತಲ್ಲ. ನಮ್ಮ ಮನೇಲಿ ಏನಂದರೆ ನಿನ್ನ ಇಷ್ಟ, ನೀನು ಮಾಡ್ತೀಯಾ ಮಾಡು, ಮನೇಲಿ ಇರಬಾರ್ದು, ಮನೇಲೆಲ್ಲ ಬೇಡ. ಏನಾದರೂ ಹೊರಗಡೆ ಹೋಗ್ತೀಯಾ ಹೊರಗಡೆ, ನೀನು ಖುಷಿ. ಎಲ್ಲರೂ ಯಾರು ಮಾಡಲ್ಲ, ನಾನು ಮಾಡೋದೇ ಇಲ್ಲ, ನಾನು ಹಾಗೆ ಹಿಂಗೆ ಅನ್ನೋರೆಲ್ಲ ಸುಳ್ಳು. ನನ್ನ ಪ್ರಕಾರ ಅದೆಲ್ಲ ಸುಳ್ಳು. ಸುಮ್ಮನೆ ಬಿಲ್ಡಪ್ಪಿಗೆ ಜನರು ಮುಂದೆ ತೋರಿಸ್ಕೊಳ್ಳೋಕೆ, ಅಯ್ಯೋ ನಾನು ಅದು ಮಾಡೋದೇ ಇಲ್ಲ, ಹಾಗೆಲ್ಲ ಮಾಡಲ್ಲ ಅನ್ನೋರೇ ಗಂಟೆ ಕುಡಿತಾ ಇರ್ತಾರೆ. ನನಗೆ ಚೆನ್ನಾಗಿ ಗೊತ್ತು, ನಾನು ಓಡಿದ್ದೀನಿ ಎಷ್ಟೊಂದು ಜನನ. ಸೊ ನಮ್ಮನೆಲ್ಲ ಹಾಗೇನೆ, ಮಾಡ್ತೀಯಾ ಮಾಡು, ನಮಗೆಲ್ಲ ಗೊತ್ತಾಗೋ ಥರ ಇರಬಾರ್ದು ಆ ಥರ. ಈ ಡಿಪ್ರೆಷನ್ ಅಂತ ಆಗಲೇ ನೀವು ಹೇಳಿದ್ರಿ. ಸೊ ಡಿಪ್ರೆಷನಿಂದ ಹೇಗೆ ಹೊರಗೆ ಬಂದ್ರಿ? ಯಾವ ವಿಷಯಕ್ಕೆ ನೀವು ಅಷ್ಟು ಡಿಪ್ರೆಸ್ ಆಗಿದ್ರಿ ಅಂತ? ಬಿಕಾಸ್ ನೀವು ಹೊರಗಡೆ ಕಾಣಿಸ್ಕೊಳ್ಳೋದು ತುಂಬ ಲೈವ್ಲಿಯಾಗಿ ಕಾಣಿಸ್ಕೊಳ್ತೀರಾ, ಆ್ಯಂಡ್ ನಿಮ್ಮ ಜೀವನದಲ್ಲಿ ಏನೂ ನಡೀತಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತೀರಾ. ಬಟ್ ಯಾವ ವಿಷಯಕ್ಕೆ ಡಿಪ್ರೆಷನ್ಗೆ ಹೋಗಿದ್ರು ಸೋನು ಅವರು ಅಂತ? ಅಂದರೆ ನಂದು 4.5 years ಲವ್ ಮಾಡಿದ್ದೆ. ನನ್ನ ಹುಡುಗ ಸ್ವಲ್ಪ ಹೆಲ್ತ್ ಇಶ್ಯೂಯಿಂದ ತೀರೋದ್ರು. ಸೊ ಆ ಒಂದು ವಿಷಯಕ್ಕೆ ಸ್ವಲ್ಪ ಬೇಜಾರಾಗಿದ್ದೆ. ಆ ಒಂದು ಬೇಜಾರನ್ನ ಕಳ್ಕೊಳ್ಳೋಕ್ಕೆ ಅಂತಲೇ ಮಾಲ್ಡೀವ್ಸ್ಗೆ ಹೋಗಿದ್ದು. ಅದೇ ಆಲ್ಮೋಸ್ಟ್ ಮನೇಲೇ ಇದ್ದೆ, ಸ್ವಲ್ಪ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಏನು ಮಾಡೋಕ್ಕಾಗಲ್ಲ, ರಿಯಾಲಿಟಿ ಎಕ್ಸೆಪ್ಟ್ ಮಾಡಬೇಕು. ಈಗ ನಾನು ಡೈಲಿ 10 ಕರೆದು ಅವ್ನು ಬರ್ತಾರೆ ಅಂತ ಅಂದರೆ ಓಕೆ, 24 hours ನಾನು ರೆಡಿ, ಐ ಆಮ್ ರೆಡಿ ಟು ಕ್ರೈ. ಬಟ್ ಅವ್ರು ಬರೋದೇ ಇಲ್ಲ ಅಲ್ಲ, ಏನು ಮಾಡಿದ್ರೆ ವೇಸ್ಟು ಅಲ್ವಾ? ಸೊ ಅದಕ್ಕೆ ನಾನು ರಿಯಾಲಿಟಿ ಎಕ್ಸೆಪ್ಟ್ ಮಾಡಿ ಸುಮ್ಮನೆ ಆಗಿಬಿಟ್ಟೆ. ಬಟ್ ಮನೇಲಿ ಕೂತಾಗ ಫೋಟೋಗಳು ನೋಡಿದಾಗ ಬೇಜಾರಾಗಬಹುದು, ಆಗುತ್ತೆ.
ಬಟ್ ಹೊರಗಡೆ ಬಂದಾಗ ಏನು ಓಕೆ ಐ ಆಮ್ ಫೈನ್ ಅನ್ನೋ ಥರ ತೋರಿಸ್ಕೊಬೇಕು, ಏನು ಮಾಡೋಕ್ಕಾಗಲ್ಲ. ಮತ್ತೆ ಪ್ರೀತಿ ಆಗುತ್ತಾ ಸೋನು ಅವರಿಗೆ ಹುಡುಗನ್ನ? ನೆವರ್. ನೋ, ಐ ಹೇಟ್ ಲವ್. ನಂಗೆ ಲವ್ ಅಂದ್ರೇ ಇಷ್ಟ, ನಂಗೆ ಲವ್ ಅಂದ್ರೇ ಅಸಹ್ಯ ಅನ್ಸುತ್ತಪ್ಪ. ಏನಿದೆ ಲವ್ವಲ್ಲಿ ಮಣ್ಣು ಮಸಿ. ಆಗಿನ ಜನ್ರೇಷನಲ್ಲೆಲ್ಲ ಲವ್ ತುಂಬ ಪವಿತ್ರವಾದಿದ್ದು. ಇವಾಗ ಲವ್ ಅನ್ನೋ ಹೆಸರಲ್ಲಿ ಏನೇನೆಲ್ಲ ಮಾಡಿಕೊಂಡು ನಾಟಕ ಮಾಡಿಕೊಂಡು ಜಸ್ಟ್ ಲವ್ ಅನ್ನೋ ಒಂದು ಹೆಸರು ಇಟ್ಕೊಂಡು ಯೂಸ್ ಆ್ಯಂಡ್ ಥ್ರೋ ಮಾಡ್ತಾ ಇರೋರೇ ಜಾಸ್ತಿ ಜನ ಆಗ್ಬಿಟ್ಟಿದ್ದಾರೆ. ಸೊ ಐ ಹೇಟ್ ಲವ್. ಸದ್ಯಕ್ಕೆ ಅದೆಲ್ಲ ಪ್ಲಾನ್ ಇಲ್ಲ ಮ್ಯಾಮ್. ನನಗೆ ಇವಾಗ 26 ಮುಗ್ದು ಇವತ್ತಿಗೆ 27 ವರ್ಷದ ಹುಡುಗಿ ನಾನು. 32 ವರ್ಷದವರೆಗೂ ನಮ್ಮ ಮನೆಯವ್ರಿಗೂ ಹೇಳ್ಬಿಟ್ಟಿದ್ದೀನಿ, ಏನೂ ನನಗೆ ಅದ್ರ ಬಗ್ಗೆ ಮಾತಾಡಬೇಡಿ, ನನಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಸಾಕಷ್ಟು ಬಾರಿ ಚರ್ಚೆ ಆಯಿತು, ಮನೇಲಿ ನನಗೆ ಬೈದಿದ್ದುಂಟು, ಎಲ್ಲ ಆಯಿತು. ನಂತರ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ನಾನಲ್ವಾ, ನನ್ನ ಮೇಲೆ ನಿಂತಿರುತ್ತಲ್ವ. ನಾನು ಈಗ ಮದುವೆ ಆಗಿಬಿಟ್ಟು ಮುಂದೆ ಏನೋ ಒಂದು ಆಗೋದು, ಮನೆಯವರಿಗೆ ಬೇಜಾರು ಮಾಡೋದು, ಆಮೇಲೆ ಅವ್ರಿಗೆ ಅರ್ಥ ಆಯಿತು, ಹೌದು ಇದು ಈ ಥರ ಅಂತ. ಸರಿ ಆಯ್ತಮ್ಮ, ನಿನ್ಗೆ ಯಾವಾಗ ಬೇಕೋ ಅವಾಗೇ ಆಗೋದು. ಸರಿ, ನಾನು 32ವರೆಗೂ ನೋ ಲವ್, ನೋ ಮದುವೆ, ನೋ ನದಿ. ಬೇಡ ಹುಡುಗರು ಸವಸ ಅಂತಲ್ಲ ಸಾಕಪ್ಪ. ಹುಡುಗರಿಗೆ ಒಂದು ದೊಡ್ಡ ನಮಸ್ಕಾರ. ಏನು ನಂಗೆ ಅದು ಲವ್ ಅನ್ನೋದು ಮೇಲೆ ಟ್ರಸ್ಟ್ ಇಲ್ಲ. ಅದಂತರ ಈಗ ನನಗೆ ಬಾಯ್ ಫ್ರೆಂಡ್ ತೀರೋದ್ರಲ್ವಾ, ಸೊ ನನಗೇನೋ ಮತ್ತೆ ಅವ್ರ ಮೇಲಿರೋ ಲವ್ ಮತ್ತೆ ಬೇರೆ ಯಾರ ಮೇಲೂ ಆಗಲ್ಲ ಅಂತ 100% ನೆವರ್ ಇಲ್ಲ. ನಾನು ಅದು ಏನು ಗೊತ್ತಾ, ಮನ್ಸಿನ ಮಾತಲ್ಲಿರುತ್ತೆ ಅದು ಇದು ಅಂತ. ಸೊ ಅದು ಅಷ್ಟೇ ಸಾಕು. ಆ 4 ವರ್ಷದಲ್ಲೇ ಆ ಪ್ರೀತಿ, ಆ ಮಾತು, ಇದು ಸಾಕು. ಅದನ್ನ ಇಟ್ಕೊಂಡು ಜೀವನ ಮಾಡಿ ತುಂಬ ವರ್ಷ ಜೀವನ ಮಾಡ್ಬೋದು. ಅದಕ್ಕೆ ಇನ್ನೊಂದು ಹುಡುಗನೇ ಬರಬೇಕು, ಆ ಪ್ಲೇಸ್ನ ತುಂಬಬೇಕು ಅಂತ ಅವಶ್ಯಕತೆ ಇಲ್ಲ. ಇನ್ನು ನೀವು ಕಾರ್ ತೊಗೊಂಡ್ರಿ, ಅದು ದೊಡ್ಡ ಮಟ್ಟದಲ್ಲಿ ಸೆನ್ಸೇಷನ್ ಆಯಿತು, ಅದು ನಿಮಗೂ ಗೊತ್ತಿರುತ್ತೆ. ಬಿಕಾಸ್ ಸಾಕಷ್ಟು ಜನ ಅದ್ರ ಬಗ್ಗೆ ಯಾವ ಕಾರ್ ಅಂತಲೂ ಅವರೇ ಹೇಳ್ತಿದ್ರು. ಸೊ ಎಷ್ಟು ಲಕ್ಷ ಕೊಟ್ಟು ತೊಗೊಂಡ್ರಿ? ಆ್ಯಂಡ್ ಯಾಕೆ ನೀವು ಕಿಯಾ ಕಾರಲ್ಲಿ ಯಾವ ವೇರಿಯಂಟ್ನ ತೊಗೊಂಡಿದ್ದೀರಾ, ಏನು ಅನ್ನೋದು? ಆ್ಯಕ್ಚುಲಿ ಕಿಯಾ ಕಾರ್ ಅಂದರೆ ನಂದು ಒಂದು 5 to 5.5 ಇಯರ್ದಿಂದ ನಂದು ಡ್ರೀಮ್ ಕಾರ್ ಅಂತಲೇ ಹೇಳ್ಬೋದು. ನನ್ನ ಕಾರ್ ತೊಗೊಳಕ್ಕಾಗಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿರೋ ನಾಯಿಗೆ ನಾನು ಕಿಯಾ ಅಂತ ಹೆಸರಿಟ್ಟಿದ್ದು ನಾನು. ನಂಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿ. ಕಿಯಾ ಕಾರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಈಗಲೂ ತುಂಬ ಸಾಕಷ್ಟು ಬಂದಿದೆ. ಆ ಕಾರ್ ಆನ್ ರೋಡ್ ಬಂದುಬಿಟ್ಟು 25 lakh. ನಂದು ಕಿಯಾ ಸೆಲ್ಟೋಸ್ ಆಟೋಮೆಟಿಕ್, ಟಾಪ್ ಆ್ಯಂಡ್ ಸನ್ರೂಫ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಅಂದರೆ ಸೆಲ್ಟೋಸ್ ಕಾರ್ ಇದೆ, ಬಟ್ ಅದರಲ್ಲೂ ಇದು ಒಳ್ಳೊಳ್ಳೆ ಫೀಚರ್ಸ್ ಇದೆ. ಅಡಾಸ್ ಅಂತ ಎಲ್ಲ ಬಂದಿದೆ, ತುಂಬ ಫೀಚರ್ಸ್ ಇದೆ. ಟೋಟಲ್ 30 lakh ಮ್ಯಾಮ್. 5 lakh ಅಷ್ಟೇ ನಾನು ಡೌನ್ ಪೇಮೆಂಟ್ ಮಾಡಿರೋದು, ಇನ್ನು 25 ಲಕ್ಷ ಲೋನ್ ಇದೆ, 6 ವರ್ಷ ತೀರಿಸ್ಬೇಕು. ಆ್ಯಂಡ್ ತುಂಬ ಜನ ಕಮೆಂಟ್ಸ್ ಮಾಡಿದ್ದು ಯಾರೋ ಕೊಡ್ಸಿರ್ತಾರೆ, ನಿಮ್ಗೇನು ಬಿಡು, ಅವ್ರ ಹತ್ರ ಹೋದರೆ ಇವ್ರ ಹತ್ರ ಹೋದರೆ ಬರುತ್ತೆ ಅನ್ನೋದೆಲ್ಲ ಕಮೆಂಟ್ಸ್ಗಳನ್ನು ನಾವು ನೋಡಿದ್ದೀವಿ. ಆ್ಯಂಡ್ ಅದು ತುಂಬ ಡಿಸ್ಟರ್ಬಿಂಗ್ ಆಗಿ ಕೂಡ ಇರುತ್ತೆ. ಸೊ ಅಂಥವ್ರಿಗೆ ನೀವು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಕೂಡ ಹೇಳಿದ್ದೀರಾ. EMI ಅಲ್ಲಿ ತೊಗೊಂಡಿದ್ದೀನಿ ಅಂತ ಈಗ ಉತ್ತರ ಕೂಡ ಕೊಟ್ಟಿದ್ದೀರಾ. ಸೊ ನಿಮ್ಮ ರೆಮ್ಯುನರೇಷನ್ ಎಷ್ಟು ಬರುತ್ತೆ? ಅಂದರೆ ಒಂದು ಸಾಂಗ್ ಮಾಡಿದ್ರೆ ಅಥವಾ ಇನ್ಸ್ಟಾಗ್ರಾಮ್, ಯೂಟ್ಯೂಬಿಂದ ಎಷ್ಟು ದುಡಿತಾರೆ? EMI ಕಟ್ಟೋದಕ್ಕಿಂತ ಜಾಸ್ತಿನ ಹೇಗೆ ಇರುತ್ತೆ? ಅಂದರೆ EMI ಕಟ್ಟಿ, ಮನೆ ಬಾಡಿಗೆ ಕಟ್ಟಿ, ನಮ್ಮ ಜೀವನ ಎಲ್ಲ ಖುಷಿಯಾಗಿ ನಮ್ಗೆ ಬೇಕು ಬೇಡ ಅನ್ನೋದೆಲ್ಲ ತಗೊಳ್ಳುವಷ್ಟು ಬರುತ್ತೆ. ಒಂದು ಪ್ರಮೋಷನ್ ಎಷ್ಟು ಚಾರ್ಜ್ ಮಾಡ್ತಾರೆ ಸೋನು ಶ್ರೀನಿವಾಸ್ ಗೌಡ? ಇಷ್ಟು ಅಂತ ಹೇಳೋಕ್ಕಾಗಲ್ಲ, ಬಟ್ ಲ್ಯಾಕ್ ಪ್ಲಸ್. 1 lakh ಅಲ್ಲ, ಲ್ಯಾಕ್ ಪ್ಲಸ್. ಅದು ಎಷ್ಟು ಲಕ್ಷ ಅಂತ ಹೇಳೋಕ್ಕಾಗಲ್ಲ. ಲಕ್ಷಗಳಲ್ಲೇ ದುಡಿತಾ ಇದ್ದೀರಾ. ಸೊ ಇವಾಗ ಗೊತ್ತಾಗಿರುತ್ತೆ ನಿಮಗೆ ಹೆಂಗೆ ತೊಗೊಂಡ್ರು ಕಾರ್ನ ಅಂತ. 5 ವರ್ಷ ಯಾಕೆ ಬೇಕಾಯಿತು ಅಂತ? ಅಂದರೆ 5 ವರ್ಷ ಏನಕ್ಕೆ ಅಂದರೆ, ನಮ್ಮ ಹತ್ರ ಫಸ್ಟ್ ಒಂದಿತ್ತು, ನಂತರ ನಮ್ಮ ಮನೇಲಿ ಬೇಡ ಅಂತ ಮಾತು ಬರ್ತಿತ್ತು. ಕೆಲವೊಂದು ಸಲ ನಂದು ಲೋನ್ಸ್ ಇತ್ತು, TV ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಎಲ್ಲದೂ ಲೋನ್ ಆಲ್ರೆಡಿ ಇತ್ತು. ಸೊ ಎಲ್ಲನೂ ತುಂಬ ತಲೆಗೆ ತುಂಬ್ಕೊಳ್ಳೋದು ಬೇಡ, ಬೇರೆ ಇರುತ್ತೆ. ಇನ್ನು ಕಾರ್ಗಿಂತ ಬೇರೆ ಇನ್ನೊಂದು ತೊಗೊಂಡ್ರೆ ಒಳ್ಳೇದಿರುತ್ತೆ ಅಂತ ಯೋಚನೆ ಮಾಡ್ತಿರ್ತೀವಲ್ವ. ಸೊ ಹಾಗಾಗಿ ಇಷ್ಟು ವರ್ಷ ದುಡ್ಡಿದ್ರು ಇಲ್ಲದೇ ಇದ್ರೂ ನಮ್ಗೆ ಯಾವಾಗ ಏನು ಸಿಗಬೇಕು ಅದು ಅವಾಗಲೇ ಸಿಗುತ್ತೆ. ಮೋಸ್ಟ್ಲಿ ನನಗೆ ಈ ವರ್ಷನ ಕಾರ್ ಬರಬೇಕು ಅಂತ ಅನಿಸುತ್ತೇನೋ. ಸೊ 2026 ಒಳ್ಳೆ ಸ್ಟಾರ್ಟ್ ಮೇ ಬಿ ಅಂತಲ್ಲ, ಟು ಬಿ ಆನೆಸ್ಟ್ ನನ್ನ ಲೈಫಲ್ಲಿ 2026 ಸಿಕ್ಕಾಪಟ್ಟೆ ಒಳ್ಳೆಯದಾಗಿದೆ. ಅದು ನನಗೆ ಒಂದು ನೆಗೆಟಿವ್ ಅಂತ ಅಂದರೆ ಅದು ನನ್ನ ಬಾಯ್ ಫ್ರೆಂಡ್ನ ಕಳ್ಕೊಂಡಿದ್ದು ಬಿಟ್ಟರೆ, ಅರ್ನಿಂಗ್ಸ್ ಆಗಿರ್ಬೋದು ಆ್ಯಂಡ್ ಎವ್ರಿಥಿಂಗ್ ಒಂಥರ ನನಗೆ ಪಾಸಿಟಿವ್. ಲಾಸ್ಟ್ 2 years ಹೆಂಗೆ ಆಗ್ಬಿಟ್ಟಿತ್ತಂದರೆ ನನ್ನ ಕೈ ಕಟ್ಟ ಹಾಕಿದ್ದಾರೆ ಯಾರೋ ಅಂತ ಅನಿಸಿತು ಎಲ್ಲದಕ್ಕೂ.
ಎಲ್ಲ ದುಡ್ಡಿಂದ ಆಗಿರ್ಬೋದು ಪ್ರತಿಯೊಂದು ಹಿಡ್ದಾಗಿರ್ಬೋದು. ಬಟ್ ಲಾಸ್ಟ್ 2025 ಡಿಸೆಂಬರಿಂದ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಒಳ್ಳೇದಾಗ್ತಿದೆ. ನಾನು ಏನು ಮಾಡಿದ್ರೂ ಎಸ್ ಆಗ್ತಾ ಇದೆ, ಏನು ಕೇಳ್ಕೊಂಡು ಮಾಡಿದ್ರೂ ಒಳ್ಳೇದಾಗ್ತಾ ಇದೆ. ಆ್ಯಂಡ್ ಈ ಸಲ ಅಂದರೆ ನೀವು ಸಾಕಷ್ಟು ಫ್ರೆಂಡ್ಸ್ಗಳನ್ನು ನಿಮ್ಮ ಲೈಫಲ್ಲಿ ನಿಮ್ಗೆ ಒಂದಷ್ಟು ಮೋಸ ಆಗಿರೋದನ್ನೆಲ್ಲ ನೋಡಿದ್ದೀರಾ. ಸೊ 27ಕ್ಕೆ ಕಾಲಿಟ್ಟಿದ್ದೀರಾ. ಈ ಸಲ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ನಿಮ್ಮ ಜೀವನದಲ್ಲಿ ಅಂತ ಅಂದ್ಕೊಂಡಿದ್ದೀರಾ? 27ಕ್ಕೆ ಚೇಂಜ್ ಮಾಡ್ಕೊಳ್ಳೋಂಥದ್ದೇನಿಲ್ಲ. ಯಾಕೆಂದರೆ ನಾನು 24ರಿದ್ದಾಗಲೇ ಎಲ್ಲ ಚೇಂಜ್ ಮಾಡಿಬಿಟ್ಬಿಟ್ಟಿದ್ದೀನಿ. ಇವರೇ ಇರಬೇಕು, ಹೀಗೆ ಮಾಡಬೇಕು, ಹೀಗೆ ನಡ್ಕೋಬೇಕಂತ. ಸೊ ಅವಾಗಿಂದ ನನ್ನ ಜೊತೆ ಇರೋರು ಆರಾಮಾಗಿದ್ದಾರೆ, ಈಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ. ಬಟ್ ಅಷ್ಟೇ, ಏನು ನಾನೇನು ಚೇಂಜ್ ಮಾಡ್ಕೊಳ್ಳಲ್ಲ. ಏನು ಚೇಂಜ್ ಆಗಬೇಕು ನನ್ನಲ್ಲಿ ಅನ್ನೋದು ಆಟೋಮೆಟಿಕಲಿ ಜನ್ರೇಷನ್ನೇ ಚೇಂಜ್ ಮಾಡಿಬಿಡುತ್ತೆ. ಓಕೆ, ನನ್ನ ಕೊನೆ ಪ್ರಶ್ನೆ, ಈಗ ಗುಂಟೂರು ಅಮ್ಮಾಯಿ ಮೂಲಕ ಒಂದು ಐಟಮ್ ಸಾಂಗಲ್ಲಿ ಫುಲ್ ಹಾಟಾಗಿ ಕಾಣಿಸ್ಕೊಂಡಿದ್ದೀರಾ. ಆ್ಯಂಡ್ ಈ ಸಾಂಗನ್ನು ನೀವೇ ಪ್ರಮೋಟ್ ಮಾಡ್ತೀರೋ ಆಬ್ವಿಯಸ್ಲಿ. ಆ್ಯಂಡ್ ಅದು ಒಂದು 2 ಸಾಲು ಹೇಳ್ಬೋದಾ ಸೋನೂರು ಅಂತ ಆ ಸಾಂಗನ್ನ? ಅದು ಬಾಯ್ ಲಿರಿಕ್ ಹೇಳ್ಬೋದು. ಅದು ಹೇಗಿದೆ ಅಂದರೆ, ಗುಂಟೂರಮ್ಮೈ ಗುಂಟೂರಮ್ಮೈ ಬಾರು ಬಾಗ್ಲು ತೆಗಿಯೇ ಮಧ್ಯರಾತ್ರಿಲಿ ಮದ್ಯಪಾನ ಅರ್ಧಕ್ಕೆ ನಿಲ್ಕೋ ಸರಿ ಅಂದರೆ ಬಾಗ್ಲ ಹಾಕ್ಬಿಟ್ಟಿರ್ತಾರೆ, ಹೋಟೆಲ್ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಹುಡುಗಾಗೆ ಡ್ರಿಂಕ್ಸ್ ಬೇಕು, ಊಟ ಬೇಕು, ಬಂದು ಬಾಗ್ಲು ತರ್ತಾ ಇರ್ತಾರೆ, ಅವಳು ತೆಗಿತಾರಲ್ಲ. ಅದಕ್ಕೆ ಗುಂಟೂರಮ್ಮೈ ಗುಂಟೂರಮ್ಮೈ ಬಾರು ಬಾರು ಬಾಗ್ಲು ತೆಗಿಯೇ, MRP ಇರುತ್ತಲ್ಲ, ಬಾರ್ದು ಬಾಗ್ಲು ತೆಗಿ ಮಧ್ಯರಾತ್ರಿಲಿ ಮದ್ಯಪಾನ ಅರ್ಧಕ್ಕೆ ನಿಲ್ಸೋ ಸರಿಯೇ. ಈ ಮಧ್ಯರಾತ್ರಿಲಿ ಅರ್ಧ ಮದ್ಯಪಾನ ನಿಲ್ಸೋ ಸರಿನಾ ಅನ್ನೋದು ಸಾಂಗ್. ಸೊ ಫುಲ್ ಹೇಳಲ್ಲ, ಏಕೆಂತಂದರೆ ಎಲ್ಲ ಕಡೆ ಸಾಂಗು ಇನ್ಸ್ಟಾಗ್ರಾಮ್ ಲೈಬ್ರರಿ ಆಗಿರ್ಬೋದು, ಸ್ಪಾಟಿಫೈ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಲ್ಲ ಕಡೆ ಸಾಂಗ್ಸ್ ಬಂದಿದೆ. ಸೊ ನೀವೇ ಕೇಳಿ, ಪಾಪ ನೀವು ನಿಮ್ಮ ಕಿವಿಯಲ್ಲಿ ಕೇಳಿಸ್ಕೊಳ್ಳೋಕ್ಕೆ ಅಂತಲೇ ಪಾಪ ಸಿಂಗರ್ಸ್ಗೆ ದುಡ್ಡು ಕೊಟ್ಟು ಹಾಡಿಸಿದ್ದಾರೆ. ನೀವು ಕೇಳಿ, ನೀವು ಎಂಜಾಯ್ ಮಾಡಬೇಕು. ಅದು ಒಂದು, ನೀವು ಸಿಂಗರ್ ಹಾಡಿರೋದನ್ನ ಕೇಳೋದು ಒಂದು ಕಲೆ, ನಾನು ಅದು ಹಾಡಿದ್ರೆ ಅದು ಕೊಲೆ. ಸೊ ದಯವಿಟ್ಟು ನೀವು ಅಲ್ಲೇ ಕೇಳಿಸ್ಕೊಂಬಿಡಿ. ಒಳ್ಳೆ ಪ್ರಾಸ ಇದೆ. ಥ್ಯಾಂಕ್ ಯು. ಆ್ಯಂಡ್ ನೀವು ಈ ಹಿಂದೆ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಹೇಳಿದ್ರಿ, ನಾನು ಕನ್ನಡದಲ್ಲಿ ನಂಗೆ ಬೆಳೆಸಲ್ಲ ಜನ, ನಾನು ತೆಲುಗುಗೆ ಹೋಗ್ಬಿಡ್ತೀನಿ ಅಂತ. ಸೊ ಇವತ್ತು ಕನ್ನಡದಲ್ಲೇ ಒಂದು ಐಟಮ್ ಸಾಂಗ್ ಮೂಲಕ, ಆದರೆ ತೆಲುಗು ಲಿರಿಕಲ್ ಸ್ವಲ್ಪ ಜಾಸ್ತಿ ಇದೆ. ಸೊ ನೀವು ಅಂದ್ಕೊಂಡಿದ್ದು ಎಲ್ಲೋ ಒಂದು ಕಡೆ ರೈಟ್ ಆಯ್ತಾ ಹೇಗೆ ಅಂತ? ಸಿಂಕ್ ಆಗ್ತಿದೆ ಅಂತ ನನ್ನ ಆಸೆ ನಿರ್ವಹಿಸ್ತಿದೆ. ಎರಡು ಸಿಂಕ್. ಯಾ, ಸೊ ಕಾಂಟ್ರವರ್ಸಿ ಪ್ಯಾಚ್ ಆಗೋಯ್ತು. ಅಲ್ಲೊಂದಿದ್ದಕ್ಕೂ ಸರಿ ಹೋಯ್ತು, ಮಾಡ್ತಾ ಇರೋದು ಕನ್ನಡದಕ್ಕೂ ಸರಿ ಹೋಯ್ತು, ಎರಡು ಸರಿ. ಓಕೆ, ಇನ್ನು ಫ್ಯೂಚರ್ ಪ್ಲಾನ್ಸ್ ಏನು? ಸದ್ಯಕ್ಕೆ ಏನೂ ಇಲ್ಲ, ಇರೋದು ಒಂದೇ ಆಸೆ, ನನಗೆ ಡಾಗ್ ಶೆಲ್ಟರ್ ಮಾಡಬೇಕು ಅನ್ನೋ ಸಿಕ್ಕಾಪಟ್ಟೆ ಆಸೆ ಇದೆ. ನೋಡೋಣ ಅದಾಗುತ್ತಾ ಇಲ್ವಾ ಅನ್ನೋದು. ಅದು ಗೊತ್ತಿಲ್ಲ, ಆಫರ್ ಬಂದರೆ ಪಕ್ಕ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಬಟ್ ನನ್ನ ಪರ್ಸ್ನಲಿ ಅದೊಂದು ಆಸೆ ಇದೆ ಅಷ್ಟೇ. ಇನ್ನು ಬಿಗ್ ಬಾಸ್ಗೆ ಈ ಸಲ ಕಂಟೆಸ್ಟೆಂಟ್ಸ್ ಯಾರು ಹೋಗ್ತಾರೆ ಅಂತ ಅನ್ಸುತ್ತೆ ನಿಮಗೆ? ನಿಜವಾಗ್ಲೂ ಗೊತ್ತಿಲ್ಲ. ಕಾಮನ್ ಮ್ಯಾನ್ ಇದರಲ್ಲಿ ಕ್ಯಾಟಗರಿಯಲ್ಲಿ ಹೋಗ್ಬೇಕಂದ್ರೆ ಯಾರ್ಯಾರೆಲ್ಲ ಹೋಗ್ಬೋದು? ನನಗೆ ಯಾರಾದರೂ ಆಟೋ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್ ಅಥವಾ ರೈತರು ಹೋದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅವರು ಕಾಮನ್ ಮ್ಯಾನ್ ಅಲ್ವಾ, ಸೊ ಅವರು ಹೋದರೆ ಹೇಗಿರುತ್ತೆ, ಸಖತ್ತಾಗಿರುತ್ತೆ, ರಗ್ಗಡಾಗಿರುತ್ತೆ. ಮಂಡ್ಯದವ್ರು ಬಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಓಕೆ, ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ, ಆ್ಯಂಡ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಾಗಿತ್ತು ಸೋನು ಶ್ರೀನಿವಾಸ್ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಚಂದನ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.